ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ಸಂಬಂಧಪಟ್ಟ ಹಾಗೆ ಏನು ಆರೋಪ ಇದೆ, ಮುಖ್ಯಮಂತ್ರಿ ಕೈ ಸೇರಿದಂತ ಕೋವಿಡ್ ಹಗರಣದ ತನಿಖಾ ವರದಿ. ಬಹಳ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನೋ ಆರೋಪ ಬಿಜೆಪಿ ಸರ್ಕಾರದ ಮೇಲಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೈ ಸೇರಿದೆ ಆ ಒಂದು ರಿಪೋರ್ಟ್ ಸಿಎಂಗೆ ವರದಿಯನ್ನು ಸಲ್ಲಿಸಿದ್ದಾರೆ ಜಸ್ಟಿಸ್ ಜಾನ್ ಮೈಕಲ್ ಕುನಾ. ಒಟ್ಟು 1722 ಪುಟಗಳ ವರದಿಯನ್ನ ಈಗಾಗಲೇ ತನಿಖಾ ಆಯೋಗ ಸಲ್ಲಿಸಿದೆ. ಸಿಎಂ ಸಿದ್ದರಾಮಯ್ಯರ ಕಾವೇರಿ ನಿವಾಸದಲ್ಲಿ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬುಡಾಸ್ತ್ರದ ವಿರುದ್ಧ ಈಗ ಕೊರೋನಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಕೋವಿಡ್ ಕಿಟ್ಗಳು ಹಾಗೇನೆ ಬೇರೆ ಬೇರೆ ಏನು ಉಪಕರಣಗಳು ಬೇಕಾಗಿತ್ತು, ಬೆಡ್ ಇರ್ಬೋದು, ಆಕ್ಸಿಜನ್ ಕಿಟ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ಈ ವಿಚಾರದಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಜಸ್ಟಿಸ್ ಜಾನ್ ಮೈಕಲ್ ಕುನಾ ಅದರ ಡಿಟೇಲ್ ಆದಂಥ ವರದಿಯನ್ನ ಸುಮಾರು 1700 ಕೋಟಿಗೂ ಅಧಿಕ ಮೊತ್ತ ಏನಿದೆ ಅದರ ನಿರ್ವಹಣೆ ಸರಿಯಾಗಿ ಆಗಿಲ್ಲ, ಭಾರಿ ಮೊತ್ತದ ಹಣ ಸೂಕ್ತ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಾಗಿಲ್ಲ ಅನ್ನೋ ಆರೋಪ ಇತ್ತು. ಹಣ ಖರ್ಚು ವೆಚ್ಚದ ಬಗ್ಗೆ ಸೂಕ್ತ ದಾಖಲೆ ಮಾಹಿತಿ ಇಲ್ಲ. ಈ ಬಗ್ಗೆ 1700 ಕೋಟಿಗೂ ಅಧಿಕ ಹಣವನ್ನು ಕರೆಕ್ಟಾಗಿ ಇವರು ನಿರ್ವಹಣೆ ಮಾಡಿಲ್ಲ. ಇದರಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಇದೆ ಅಂತ ಹೇಳಿ ಈಗ ಜಸ್ಟಿಸ್ ಮೈಕಲ್ ಡಿ ಕುನಾ ಅವರು ಆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾವೇರಿ ನಿವಾಸಕ್ಕೆ ಬಂದು ಆ ಒಂದು ರಿಪೋರ್ಟನ್ನು ನೀಡಲಾಗಿದೆ. ಹಣ ದುರುಪಯೋಗ ಆಗಿರುವಂತಹ ಸಂಶಯ ಇರುವಂತಹ ಹಿನ್ನೆಲೆ ತನಿಖೆಗೆ ಶಿಫಾರಸು ಮಾಡಲಾಗಿದೆ.